ಅಮ್ಮಿನಾರಾಯಣ, ದೇವಿನಾರಾಯಣ, ಲಕ್ಷ್ಮೀನಾರಾಯಣ, ಭದ್ರನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ವರ್ಷ ಭವಿಷ್ಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ 4 ಗ್ರಹಗಳ ರಾಶಿ ಬದಲಾವಣೆಯಿಂದ ಉಂಟಾಗುವ 2025ರ ರಾಶಿ ಫಲಗಳನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಮೇಷರಾಶಿಯಿಂದ ಧನುಸ್ಸು ರಾಶಿಯವರೆಗೆ ನೋಡಿದ್ದೇವೆ. ಈಗ ಮಕರ ರಾಶಿ, ಇದು 10ನೆಯ ರಾಶಿ. ಈ ರಾಶಿಗೆ ಶನಿ ಗ್ರಹ ಇಲ್ಲಿಯವರೆಗೆ ಸಾತಿಯಾಗಿ ಹೆಚ್ಚು ತೊಂದರೆಗಳನ್ನು ಕೊಡ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಲಾಕ್ಡೌನ್, ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ಹೆಚ್ಚು ಕಷ್ಟಗಳನ್ನು ಅನುಭವಿಸಿದವರು ಈ ಮಕರ ರಾಶಿಯವರು. ಆ ಟೈಮ್ನಲ್ಲಿ ಕಾಲೇಜ್ ಹೋಗೋರಿಗೆ ಮತ್ತು ಜಾಬ್ಗೆ ಹೋಗೋರಿಗೆ, ಕಾಲೇಜ್ ಮುಗಿಸಿ ಜಾಬ್ಗಾಗಿ ಕಾಯ್ತಾ ಇದ್ದವ್ರಿಗೆ, 10th ಎಕ್ಸಾಮ್ ಇದ್ದವ್ರಿಗೆ, PUC ಎಕ್ಸಾಮ್ ಇದ್ದವ್ರಿಗೆ, ಡಿಗ್ರಿ ಎಕ್ಸಾಮ್ ಇದ್ದವ್ರಿಗೆ, ಈ ರೀತಿ ಹಲವಾರು ಯುವಕರು ಮತ್ತು ಬಾಯ್ಸು ಗರ್ಲ್ಸ್ ಇಬ್ಬರಿಗೂ ಹೆಚ್ಚು ತೊಂದರೆಗಳನ್ನು ನೀಡ್ತಾ ಇದ್ದ ರಾಶಿ ಇದು. ಮಕರ ರಾಶಿಗೆ ಆಗ ಸಾತಿಯಲ್ಲಿ ಸಿಗಾಕಿಕೊಂಡಿದ್ದರು ಆ ಟೈಮಲ್ಲಿ. ಸೊ ಅಲ್ಲಿಂದ ಇವರಿಗೆ ತೊಂದರೆಗಳನ್ನು ನೀಡ್ತಾ ಬಂದಿದ್ದ ಶನಿ ಕುಂಭರಾಶಿಗೆ ಬಂದು ಈಗ ಅಲ್ಲಿಂದ ಬಿಡುಗಡೆಯಾಗಿ 3ನೇ ರಾಶಿಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿಯವರೆಗೆ ಪಟ್ಟ ಕಷ್ಟಗಳು ಎಲ್ಲವೂ ಇವರಿಗೆ ಇನ್ನು ಮುಂದೆ ಇರುವುದಿಲ್ಲ. ಶನಿ ಬಿಡುಗಡೆ ಆದರೆ ಸಾಕು, ಉಳಿದ ಗ್ರಹಗಳು ಹೆಂಗಾದ್ರೂ ಆಗಲಿ ಅನ್ನುವ ಸ್ಥಿತಿಯಲ್ಲಿ ಇರುತ್ತದೆ. ಇವರ ರಾಶಿಗೆ ಗುರುಗ್ರಹ ಈಗ 6ನೇ ಮನೆಗೆ ಹೋಗಲಿದೆ. ಗುರುಗ್ರಹ 6ರಲ್ಲಿರೋದು ಅಷ್ಟೊಂದು ಒಳ್ಳೆಯದಲ್ಲ. ಆದರೂ ಕೂಡ ಗುರುಗ್ರಹ 10, 12, 2 ಈ 3 ಮನೆಗಳನ್ನು ನೋಡ್ತದೆ. ಆ ಮನೆಗಳು ಅಭಿವೃದ್ಧಿ ಆಗುತ್ತದೆ. ಅಂದರೆ 10ನೇ ಮನೆಯನ್ನು ನೋಡೋದ್ರಿಂದ ಇವರಿಗೆ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಅನುಕೂಲ ಉಂಟಾಗಲಿದೆ. 2ನೇ ಮನೆಯನ್ನು ಗುರುಗ್ರಹ ನೋಡೋದ್ರಿಂದ ಹಣಕಾಸು ಹೆಚ್ಚಾಗಿ ಬರುತ್ತದೆ ಮತ್ತು ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಬಹುದು. ಇಲ್ಲಿಯವರೆಗೆ ಕುಂಭರಾಶಿಯಲ್ಲಿ ಶನಿ ಇದ್ದಿದ್ದರಿಂದ ಇವರು ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಇನ್ನು ಮುಂದೆ ಆ ಸಮಸ್ಯೆಗಳು ಇರುವುದಿಲ್ಲ. ಇಲ್ಲಿಯವರೆಗೆ ಎಷ್ಟೋ ಅವಮಾನಗಳನ್ನು ಎದುರಿಸಿರುತ್ತಾರೆ ಈ ಮಕರ ರಾಶಿಯವರು. ಇನ್ನು ಮುಂದೆ ಆ ಸಮಸ್ಯೆಗಳೆಲ್ಲವೂ ಬಿಡುಗಡೆಯಾಗಿ 3ನೇ ರಾಶಿಯಲ್ಲಿ ಅತ್ಯಂತ ಯೋಗದ ಫಲಗಳನ್ನು ಶನಿ ಗ್ರಹ ಕೊಡಲಿದೆ. ಈ ರಾಶಿಗೆ 3ನೇ ಮನೆಯಲ್ಲಿದ್ದ ರಾಹು ಗ್ರಹ ಯೋಗ ಸ್ಥಾನದಲ್ಲಿತ್ತು. 3ನೇ ಸ್ಥಾನದಲ್ಲಿ ಯೋಗ ಸ್ಥಾನದಲ್ಲಿತ್ತು. ಸಾತಿಯಲ್ಲಿ ಒಂದು ಗ್ರಹವಾದರೂ ಯೋಗ ಸ್ಥಾನದಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಡಿಮೆ ಆಗಿರ್ತದೆ. ಸೊ ಆ ರಾಹು 3ನೇ ಮನೆಯಿಂದ ಈಗ 2ನೇ ಮನೆಗೆ ಬರ್ತಾ ಇದೆ. 2ನೇ ಮನೆಯಲ್ಲಿ ರಾಹು ಬರೋದು ಅಷ್ಟೊಂದು ಒಳ್ಳೆಯದಲ್ಲ. ಕುಟುಂಬ ಸ್ಥಾನದಲ್ಲಿ ಬರುವ ರಾಹು ಕುಟುಂಬ ಸ್ಥಾನ ಉಂಟಾಗುವುದಕ್ಕೆ ತಡೆಗಳನ್ನು ಮಾಡುತ್ತದೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡುತ್ತದೆ. ಮಾತಿನಲ್ಲಿ ನಿಷ್ಠೂರ ಉಂಟಾಗುವ ಸಾಧ್ಯತೆ ಇರುತ್ತೆ. ಆದರೂ ಸಹ ಗುರು ಈ ಸ್ಥಾನವನ್ನು ನೋಡ್ತಾ ಇದೆ. ಗುರು ರಾಹುವನ್ನು ನೋಡುತ್ತದೆ, 2ನೇ ಸ್ಥಾನವನ್ನು ನೋಡುತ್ತದೆ. ಹಾಗೂ 2ನೇ ಅಧಿಪತಿಯಾದ ಶನಿ 3ನೇ ರಾಶಿಯಲ್ಲಿ ಗುರುವಿನ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಅದು ಕೂಡ ಅನುಕೂಲವಾಗಿರುತ್ತದೆ. ಒಂದು ಅಧಿಪತಿ ಒಳ್ಳೆ ಸ್ಥಾನಕ್ಕೆ ಹೋದಾಗ ಆ ಸ್ಥಾನದ ಅಧಿಪತ್ಯಗಳು ಶುಭವಾಗಿ ಸಿಗಲಿದೆ. ಸೊ ಗುರು 2ನೇ ಮನೆಯನ್ನು ನೋಡೋದ್ರಿಂದ ನಿಮಗೆ ಎಲ್ಲವೂ ಅನುಕೂಲವಾಗಿರುತ್ತದೆ. ರಾಹುವಿಂದ ಉಂಟಾಗುವ ಅಶುಭ ಫಲಗಳು ನಿಮಗೆ ಉಂಟಾಗುವುದಿಲ್ಲ. ಹಾಗೆ ಕೇತು ಗ್ರಹ 8ನೇ ಮನೆಗೆ ಹೋಗಲಿದೆ. ಅದು ಹೆಚ್ಚು ಅನುಕೂಲವೂ ಇಲ್ಲ, ಅನಾನುಕೂಲವೂ ಇಲ್ಲ. ಅದು ತಟಸ್ಥವಾಗಿರುತ್ತದೆ. ಒಂದು ರೀತಿಯಲ್ಲಿ ನಿಮಗೆ ಈ ರಾಶಿ ಬದಲಾವಣೆ, ಮುಖ್ಯವಾಗಿ ಶನಿ ರಾಶಿ ಬದಲಾವಣೆ ಆಗ್ತಾ ಇರೋದೇ ದೊಡ್ಡ ಒಂದು ಯೋಗವಾಗಿದೆ. ಈ ವರ್ಷ ಪೂರ್ತಿ ನಿಮಗೆ ಇನ್ನು 2.5 ವರ್ಷಗಳು ಶನಿಯಿಂದ ಶುಭ ಫಲಗಳು ದೊರಕಲಿದೆ. ಅದಾದ ಈ ವರ್ಷದ ನಂತರ ಗುರುಗ್ರಹ ನಿಮ್ಮ ರಾಶಿಗೆ 7ನೇ ಮನೆಗೆ ಬರಲಿದೆ. ಆಗ ಇನ್ನೂ ಹೆಚ್ಚು ನಿಮಗೆ ಶುಭ ಫಲಗಳು ದೊರಕಲಿದೆ. ಅಂದರೆ 2.5 ವರ್ಷ ಶನಿ ಮೀನರಾಶಿಯಲ್ಲಿರುತ್ತೆ. ಈಗ ಗುರುಗ್ರಹದ ಅನುಕೂಲ ನಿಮಗೆ ಇಲ್ಲ ಅಂದರೂ ಸಹ ಮುಂದಿನ ವರ್ಷ ಗುರುಗ್ರಹ ನಿಮ್ಮ ರಾಶಿಗೆ 7ನೇ ಮನೆಗೆ ಅಂದರೆ ಕಟಕ ರಾಶಿಗೆ ಬರುವಾಗ ನಿಮಗೆ ಎಲ್ಲ ಶುಭ ಫಲಗಳು ಇನ್ನೂ ಹೆಚ್ಚಾಗಿ ಸಿಗುತ್ತದೆ. ನಮ್ಮ ನೀವು ಜ್ಯೋತಿಷ್ಯರೇ ಭಾಗ 1 ಮತ್ತು ಭಾಗ 2, ಹಾಗೆ ನೀವು ಸಂಖ್ಯಾಶಾಸ್ತ್ರಜ್ಞರೇ ಬುಕ್ಕು, ಕವಡೆಗಳು ಮಾತನಾಡುತ್ತವೆ ಬುಕ್ಕು ಎಂಬ 4 ಬುಕ್ಕುಗಳಿದೆ. ಅದನ್ನು ನೀವು ಇನ್ನೂ ತಗೊಂಡಿಲ್ಲ ಅಂದರೆ ಈ ಕೂಡಲೇ ತರಿಸಿಕೊಳ್ಳಿ. ಹಾಗೆ ಅಸ್ಟ್ರಾಲಜಿ ಕಲಿಬೇಕಂದ್ರೆ ಅಸ್ಟ್ರಾಲಜಿ ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸು, ಅಡ್ವಾನ್ಸ್ ಕ್ಲಾಸು ಮತ್ತು ನಕ್ಷತ್ರ ಮತ್ತು ಪರಿಹಾರ ಎಂಬ 4 ಕ್ಲಾಸ್ಗಳು ರೆಕಾರ್ಡ್ ವಿಡಿಯೋ ಇದೆ. ಒಟ್ಟಿಗೆ ಪ್ಯಾಕೇಜ್ ಕೂಡ ಇದೆ. ಅದನ್ನು ನೀವು ಯಾವಾಗ ಬೇಕಾದರೂ ಹಣ ಪಾವತಿಸಿ ಪರ್ಚೇಸ್ ಮಾಡಿ ಮನೆಯಲ್ಲೇ ಕೂತು ಬಿಡುವಿನ ವೇಳೆಯಲ್ಲಿ ಕಲಿತು ಜ್ಯೋತಿಷರಾಗ್ಬೋದು. ನಮ್ಮ ಹತ್ರ ಕಲಿತು ತುಂಬ ಜನರು ಆಫೀಸ್ ಮಾಡಿ ಇದನ್ನು ಸರ್ವಿಸ್ ಆಗಿ ಮಾಡ್ತಾ ಇದ್ದಾರೆ.
ಹಾಗೆ ತಾಂಬೂಲ ಶಾಸ್ತ್ರದ ಕಾರ್ಯಾಗಾರವು ರೆಕಾರ್ಡೆಡ್ ವಿಡಿಯೋ ಇದೆ. ದೇವಿ ಉಪಾಸನೆ ಮತ್ತು ಯಂತ್ರ ಮಂತ್ರದ ನೇರ ಕಾರ್ಯಾಗಾರ ಕೂಡ ಇದೆ. ಒಂದು ದಿನ ಕಲಿತು 48 ದಿನಗಳು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು ಯಾರ ಸಮಸ್ಯೆಗಾದರೂ ಅವರ ಸಮಸ್ಯೆಗಳಿಗೆ ತಕ್ಕಂತೆ ಯಂತ್ರಗಳನ್ನು ರಚನೆ ಮಾಡಿ ಕೊಡಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.